ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಏರ್ ಬರ್ತಾ ಇತ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಇದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ದೊಡ್ಡ ತಲೆನೋವಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಯಾವುದೇ ಸಾಕ್ಷಿ ಇದ್ರೂ ಕೂಡ, ವಿಚಾರ ಇದ್ರೂ ಕೂಡ ನಾನು ಹಾಜರಾಗ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಈಗ ಅಕ್ರಮಾಸ್ತಿ ಗಳಿಕೆ ಪ್ರಕರಣವನ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ. ಇದು ಒಂದ್ ರೀತಿ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇಷ್ಟು ದಿನ ಎಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಇದ್ರು. ಈಗ ನ್ಯಾಯಾಧೀಶರಾದಂತಹ ಕೃಷ್ಣ ದೀಕ್ಷಿತ್ ನ್ಯಾಯಪೀಠದಲ್ಲಿ ವಿಚಾರಣೆ ಸಾಗುತ್ತೆ. ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಅನ್ನುವಂಥದ್ದು ಅವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವಂತ ಒಂದು ಪಡಂಭೂತವಾಗಿದೆ ಅಂತ ಹೇಳ್ಬೋದು. ಇದಾದ ನಂತರ ಇವರ ಇದೇ ಕೇಸನ್ನ ಸಿಬಿಐಗೂ ಕೂಡ ವಹಿಸಲಾಗಿತ್ತು. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಕೂಡ ಹೇಳ್ತಾರೆ. ನಾನು ಯಾವುದೇ ತನಿಖೆ ಆದ್ರೂ ಕೂಡ ಸಿದ್ಧ, ಅದಕ್ಕೆ ತನಿಖೆ ನಡೆಸಲಿ, ನಾನು ಅದಕ್ಕೆ ಹಾಜರಾಗ್ತೀನಿ ವಿಚಾರಣೆಗೆ ಅಂತ ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ರು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇವರಿಗೆ ಬೆಂಬಡದ ಭೂತವಾಗಿ ಹಿಂದೆ ಬಿದ್ದಿರುವಂಥದ್ದು. ಪದೇ ಪದೇ ಇದೇ ವಿಚಾರದಲ್ಲಿ ಆದಷ್ಟು ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವು ಸಂಭವಿಸ್ತಾ ಇದೆ. ಈಗ ಇದೇ ವಿಚಾರವನ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ. ಇದು ಒಂದು ರೀತಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ದೊಡ್ಡ ಸಂಕಟವನ್ನ ತಂದು ಇಟ್ಟಿರುವಂಥದ್ದು. ಡಿಕೆ ಶಿವಕುಮಾರ್ ನಿನ್ನೆ ಮೊನ್ನೆಯಿಂದಲೂ ಕೂಡ ಅಕ್ರಮಾಸ್ತಿ ಗಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡ್ಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಈಗಾಗಲೇ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಒಂದು ಕಡೆ ಬಿಜೆಪಿ ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇತ್ತು. ಇವರ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕೈ ಜೋಡಿಸ್ತಾ ಇದೆ ಅಂತ. ರಾಜ್ಯ ಸರ್ಕಾರದಿಂದ ಡಿಕೆ ಶಿವಕುಮಾರ್ ಅವರನ್ನ ಇದರಿಂದ ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಎನ್ನುವ ಹೇಳಿಕೆಯನ್ನ ವಿರೋಧ ಪಕ್ಷ ಕೂಡ ಮಾಡ್ಕೊಂಡು ಬರ್ತಾ ಇತ್ತು. ಈಗ ಇದೇ ವಿಚಾರ ಮತ್ತೆ ಈಗ ಸಂಕಷ್ಟ ತಂದಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಗೌಡ್ರು ಸಂಪರ್ಕದಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಲೋಕೇಶ್ ಗೌಡ್ರೆ, ದಿನದಿಂದ ದಿನಕ್ಕೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಈ ಹಿಂದಿನಿಂದಲೂ ಕೂಡ ಈ ವಿಚಾರ ಆದಷ್ಟು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಈಗ ಇದೇ ವಿಚಾರ ಈಗ ವಿಸ್ತೃತ ಪೀಠಕ್ಕೆ ವರ್ಗಾವಣೆಯಾಗಿದೆ. ಇದ್ರ ಬಗ್ಗೆ ಅಪ್ಡೇಟ್ ಏನಿದೆ? ರೂಪಾ, ಖಂಡಿತ ಡಿಸಿಎಂ ಡಿಕೆಶಿ ಅವರಿಗೆ ಸದ್ಯಕ್ಕೆ ಕಾನೂನು ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆನೇ ಇಲ್ಲ ಅನ್ನೋ ರೀತಿ ದಿನದಿಂದ ದಿನಕ್ಕೆ ಮತ್ತು ಒಂದೊಂದು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ. ಸಿಬಿಐನಿಂದ ಕೇಸ್ನ ವಾಪಸ್ ಪಡೆದ ಬೆನ್ನಲ್ಲೇ ಈ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಲೋಕಾಯುಕ್ತಗೆ ವರ್ಗಾವಣೆಗೊಳಿಸಿದ್ರು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣವನ್ನ. ಹೀಗಾಗಿ ಈ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಏಕಸದಸ್ಯ ಪೀಠ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಅಲ್ಲದೆ ನೋಟಿಸ್ ಅನ್ನ ಜಾರಿಗೊಳಿಸಿರೋ ಜೊತೆಗೆ ವಿಸ್ತೃತ ಪೀಠಕ್ಕೆ ಈ ಪ್ರಕರಣವನ್ನ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಸಿಜೆ ಚೀಫ್ ಜಸ್ಟಿಸ್ ಪೀಠಕ್ಕೆ ಈ ಪ್ರಕರಣವನ್ನ ಹೆಚ್ಚುವರಿ ವಿಚಾರಣೆಗಾಗಿ ವರ್ಗಾವಣೆ ಮಾಡಿದೆ. ಹೀಗಾಗಿ ಸದ್ಯಕ್ಕೆ ಡಿಸಿಎಂ ಡಿಕೆಶಿ ಅವರು ಕಾನೂನು ಸಂಕಷ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಮತ್ತೆ ಇವತ್ತು ತೋರಿಸಿದೆ. ರೂಪಾ, ಎಸ್ ಲೋಕೇಶ್, ಮತ್ತೊಂದು ಕಡೆ ಗಮನಿಸೋದೇನಪ್ಪಾ ಅಂತಂದ್ರೆ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಆಗಾಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವರನ್ನ ಸೇಫ್ ಮಾಡ್ತಾ ಇದೆ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾನೆ ಬರ್ತಾ ಇದ್ರು. ಈಗ ಇದೊಂದು ಅಸ್ತ್ರ ಮತ್ತೆ ಸಿಕ್ಕಿದೆ ಅವ್ರಿಗೆ ಎನ್ನುವಂಥದ್ದು. ಖಂಡಿತ ರೂಪಾ, ಏನಂದ್ರೆ ಸಿಬಿಐಗೆ ಒದಗಿದಂತಹ ಪ್ರಕರಣವನ್ನ ಸಚಿವ ಸಂಪುಟದಲ್ಲಿ ವಾಪಸ್ ಪಡೆದು ಅದನ್ನ ಲೋಕಾಯುಕ್ತಕ್ಕೆ ವರ್ಗಾವಣೆಗೊಳಿಸಿದ್ರು. ಹೀಗಾಗಿ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದೊಂದು ಪ್ರಮುಖ ಅಸ್ತ್ರವಾಗಿತ್ತು. ಹೀಗಾಗಿ ಸರ್ಕಾರವನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಇದು ಬೇಕಂತಲೇ
ಶಿವಕುಮಾರ್ ಅವರನ್ನ ಕಾನೂನು ಸಂಕಟದಿಂದ ಪಾರು ಮಾಡ್ಲಿಕ್ಕೆ ಈ ತಂತ್ರವನ್ನ ಹೆಣೆದಿದೆ ಸರ್ಕಾರ ಅನ್ನೋ ದೃಷ್ಟಿಯಿಂದ ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿತ್ತು ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ. ಹೀಗಾಗಿ ಈಗಲೂ ಕೂಡ ಸರ್ಕಾರವನ್ನ ಏನು ಪ್ರಕರಣವನ್ನ ಸಿಬಿಐನಿಂದ ವಾಪಸ್ ತೆಗೆದುಕೊಳ್ತು, ಆದ್ರೂ ಕೂಡ ಇದು ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಮತ್ತೆ ಇವತ್ತು ಎತ್ತಿ ತೋರಿಸಿದೆ. ಹೀಗಾಗಿ ಸಿಜೆ ಪ್ರಕರಣಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಪೀಠಕ್ಕೆ ಈ ಪ್ರಕರಣನ ವರ್ಗಾವಣೆಗೊಳಿಸಿದ್ರಿಂದ ಇನ್ನಷ್ಟು ವಿಚಾರಣೆ ತೀವ್ರಗೊಳ್ಳಲಿದೆ. ಸದ್ಯಕ್ಕೆ ಶಿವಕುಮಾರ್ ಅವರು ಈ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆಯ ಪ್ರಕರಣದಲ್ಲಿ ಸದ್ಯಕ್ಕೆ ಈ ಕಾನೂನು ಪ್ರಕ್ರಿಯೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ ರೂಪಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್ ಗೌಡ್ರೆ.